ಮಗಳನ್ನ ಕರೆದೊಯ್ಯೋದಕ್ಕೆ ಬಂದಂತ ಅಮ್ಮ ಕಣ್ಣೀರು ಹಾಕಿದ್ದಾರೆ. ಸಹಜವಾಗಿ ಎಲ್ಲ ತಾಯಿಗೆ ಇದ್ದಂತಹ ಭಾವನೆ. ಅಮ್ಮನನ್ನ ತಬ್ಬಿಕೊಂಡು ಪವಿತ್ರ ಗೌಡ ಕೂಡ ಕಣ್ಣೀರು ಹಾಕಿದ್ದಾರೆ. ಪವಿತ್ರ ಗೌಡ ಅಮ್ಮ ಹಾಗೂ ತಮ್ಮ ಇಬ್ರು ಕೂಡ ಬಂದಿದ್ರು. ಇಬ್ಬರನ್ನ ತಬ್ಬಿಕೊಂಡು ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ಭಾವನಾತ್ಮಕ ಸನ್ನಿವೇಶಕ್ಕೆ ಕಾರಣ ಆಗಿದೆ, ಸಾಕ್ಷಿಯಾಗಿದೆ. ಸಹಜವಾಗಿ ಕಳೆದ 6 ತಿಂಗಳಿಂದ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೈಲುವಾಸದಲ್ಲಿದ್ದು ಒಬ್ಬ ತಾಯಿಗೆ ಇದ್ದಂತಹ ಸಹಜ ನೋವು ಪವಿತ್ರ ಗೌಡ ಅವರ ತಾಯಿಯಲ್ಲೂ ಕೂಡ ಇತ್ತು. ಯಾವಾಗ ಮಗಳನ್ನ ಕಾಣ್ತೀನೋ, ಯಾವಾಗ ಮನೆಗೆ ಬರ್ತಾರೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತ ಅವರ ತಾಯಿ. ಕೊನೆಗೂ ಕೂಡ ಆ ದಿನ ಬಂದಿದೆ, ಆ ಕ್ಷಣ ಬಂದಿದೆ. ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂಗೆ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಅವರ ತಾಯಿ ಮತ್ತು ಅವರ ತಮ್ಮ ಬಂದಿದ್ದಾರೆ. ಈಗೂ ಕೂಡ ತಮ್ಮ ಮತ್ತು ಅಮ್ಮನನ್ನ ನೋಡಿದಂತ ಪವಿತ್ರ ಗೌಡ ಕಣ್ಣೀರಾದ್ರು. ಇಬ್ಬರನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಪವಿತ್ರ ಗೌಡಗೆ ಬೇಲ್ ಮಂಜೂರು ಆದಂತ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳಿಗೆ ಅವರ ತಾಯಿ ಮಾತನಾಡಿದ್ರು. ಆಗಲೂ ಕೂಡ ಅವರ ಖುಷಿ ನೋಡಿದ್ವಿ. ಎಲ್ಲರೂ ಕೂಡ ಬೇಲ್ ಸಿಕ್ಕಿದ್ದು ಖುಷಿ ಆಗಿದೆ ಅಂತ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ರು. ಸಹಜವಾಗಿ ಆಗತ್ತೆ, ಒಬ್ಬ ತಾಯಿಗೆ ಇದ್ದಂತ ಭಾವನೆ ಆ ರೀತಿಯಾಗಿ ಅವರು ವ್ಯಕ್ತಪಡಿಸಿದ್ರು. ಈಗ ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂಗೆ ಅವರ ತಾಯಿ ಕಣ್ಣೀರು ಹಾಕಿದ್ರು, ತಬ್ಬಿಕೊಂಡು ಅತ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಹೊರಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ನೇರ ಪ್ರಸಾರದ ದೃಶ್ಯಗಳು. ದೇವಸ್ಥಾನಕ್ಕೆ ತೆರಳಿದ್ದಾರೆ. ಅಲ್ಲಿದ್ದಂತ ಒಂದು ದೇವಸ್ಥಾನಕ್ಕೆ ಕೈ ಮುಗಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಅವರ ತಾಯಿ ಕೂಡ ಈಗ ಮೊದಲಿಗೆ ಅವರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇದೇ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗಿದ್ರು. ಪವಿತ್ರ ಗೌಡ ಕೂಡ ಅಲ್ಲಿ ನಮಸ್ಕರಿಸಿ ಮುಂದೆ ಹೋಗ್ತಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಲೈವ್ ದೃಶ್ಯಗಳಿದು. ಪರಪ್ಪನ ಅಗ್ರಹಾರದ ಹೊರಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು. ಅವರ ತಮ್ಮ ಮತ್ತು ಅವರ ತಾಯಿ ಪವಿತ್ರ ಗೌಡರನ್ನ ತಬ್ಬಿಕೊಂಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಾರ್ನಲ್ಲಿ ಪವಿತ್ರ ಗೌಡ RR ನಗರದ ಅವರ ನಿವಾಸದ ಕಡೆ ತೆರಳುತ್ತಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. 6 ತಿಂಗಳ ನಂತರದಲ್ಲಿ ಪವಿತ್ರ ಗೌಡ ಜೈಲಿಂದ ಹೊರಗೆ ಬಂದ್ರು. ಅವರ ತಾಯಿ ಮತ್ತು ತಮ್ಮ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ರು. ಈಗ ಕಾರಿನಲ್ಲಿ RR ನಗರದ ಅವರ ನಿವಾಸಕ್ಕೆ ತೆರಳುತ್ತಾ ಇದ್ದ. ಕೊನೆಗೂ ಕೂಡ ಪವಿತ್ರ ಗೌಡ ಸೆರೆವಾಸ ಇವತ್ತಿಗೆ ಈ ಕ್ಷಣಕ್ಕೆ ಅಂತ್ಯ ಆಗಿದೆ. ಬೇಲ್ ಸಿಕ್ಕು 3 ದಿನಗಳ ನಂತರದಲ್ಲಿ ಬಿಡುಗಡೆ ಭಾಗ್ಯ ಸಿಕ್ಕಿರೋದು ಕೆಲವೊಂದಿಷ್ಟು ಕಾರಣಗಳಿಂದ. ಸಹಜವಾದಂಥ ಕಾರಣಗಳು. ಒಂದು ಶನಿವಾರ ರಜೆ, ರವಿವಾರ ರಜೆ, ಬೇಲ್ ಪ್ರಕ್ರಿಯೆಗಳು ಮುಗಿದಿರಲಿಲ್ಲ. ಕೋರ್ಟ್ನ ಷರತ್ತುಗಳಿಗೆ ಅನುಗುಣವಾಗಿ ಆ ಎಲ್ಲ ಷರತ್ತುಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ ಆರೋಪಿಗಳು. ಬಾಂಡ್, ಶ್ಯೂರಿಟಿ, ಇನ್ನಿತರೆ ಒಂದಿಷ್ಟು ಷರತ್ತುಗಳಿರುತ್ತೆ. ಆ ಷರತ್ತುಗಳನ್ನು ಪೂರ್ಣಗೊಳಿಸಿ ಇವತ್ತು ಹೊರಗೆ ಬಂದಿರೋದು. ನಿನ್ನೆ ಸೋಮವಾರ ಆದರೂ ಕೂಡ ಎಲ್ಲ ಪ್ರಕ್ರಿಯೆಗಳು ಮುಗಿದಿರಲಿಲ್ಲ. ಪ್ರಮುಖವಾಗಿ ಕೋರ್ಟ್ನ ಆದೇಶದ ಪ್ರತಿ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿಗಳಿಗೆ ಸಿಕ್ಕಿರಲಿಲ್ಲ, ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಆ ಕಾರಣದಿಂದ ನಿನ್ನೆ ಸಂಜೆ ರಿಲೀಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ನಿನ್ನೆನೇ ಎಲ್ಲ ಪ್ರಕ್ರಿಯೆಗಳು ಮುಗಿದಂತ ಕಾರಣ ಸಹಜವಾಗಿ ಬೆಳಿಗ್ಗೆ ಅಂದ್ರೆ ಇವತ್ತು ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ಅನ್ನುವಂಥದ್ದಿತ್ತು. ಸಹಜವಾಗಿ ಬೆಳಿಗ್ಗೆನೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದ. ಅವರ ತಾಯಿ ಮತ್ತು ತಮ್ಮನ್ನ ನೋಡಿ ಭಾವುಕರಾದರು ಪವಿತ್ರ ಗೌಡ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಒಂದು A1 ಆರೋಪಿ ಪವಿತ್ರ ಗೌಡ, ಮತ್ತೊಬ್ಬ ಆರೋಪಿ ಪ್ರದೋಷ್, ಇಬ್ರು ಕೂಡ ಅಟ್ ಎ ಟೈಮ್ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿರೋದು. ಇಬ್ಬರಿಗೂ ಕೂಡ ಶುಕ್ರವಾರನೇ ಬೇಲ್ ಸಿಕ್ಕಿತ್ತು. ಪೂರ್ಣ ಪ್ರಮಾಣದ ಬೇಲ್ ಇದು. ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಶುಕ್ರವಾರ ರಿಲೀಸ್ ಆಗಿರಲಿಲ್ಲ, ಸೋಮವಾರ ಕೂಡ ಆಗಿರಲಿಲ್ಲ. ಈಗ ಇಬ್ರು ಕೂಡ ರಿಲೀಸ್ ಆಗಿ ಮನೆ ಕಡೆ ಹೊರಟಿದ್ದಾರೆ. ಮತ್ತೊಬ್ಬ ಆರೋಪಿ ದರ್ಶನ್ ವಿಜುವಲ್ಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಇದು ನಿನ್ನೆ BGS ಆಸ್ಪತ್ರೆಯಿಂದ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದಂತಹ ದೃಶ್ಯಾವಳಿಗಳು. ಯಾಕಂದ್ರೆ ನಿನ್ನೆ ಒಂದಿಷ್ಟು ಪ್ರಕ್ರಿಯೆಗಳನ್ನ ದರ್ಶನ್ ಕೂಡ ಮುಗಿಸ್ಬೇಕಾಗಿತ್ತು. ಆ ಕಾರಣದಿಂದ ದರ್ಶನ್ ಕೂಡ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ರು. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿದ್ರು. ಈಗ ದರ್ಶನ್ ಮಧ್ಯಂತರ ಜಾಮೀನಲ್ಲ, ಪೂರ್ಣ ಪ್ರಮಾಣದ ಜಾಮೀನಿನ ಮೇಲೆ, ಬೇಲ್ ಮೇಲೆ ಆಚೆ ಇರೋದು. ಬೇಲ್ ಪ್ರಕ್ರಿಯೆಗಳನ್ನ ಮುಗಿಸಿಕೊಂಡು ದರ್ಶನ್ ಮತ್ತೆ BGS ಆಸ್ಪತ್ರೆಗೆ ದಾಖಲಾದ ಕಾರಣ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇನ್ನೂ ಕೂಡ ಇದೆ ಅನ್ನೋದು. ಫಿಸಿಯೋಥೆರಪಿಗಳನ್ನ ಮುಂದುವರಿಸ್ತಾ ಇದ್ದಾರೆ ದರ್ಶನ್. ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ ಅದನ್ನು. ಮತ್ತೊಂದು ಕಡೆ ಇದೀಗ ತಾನೇ ಪವಿತ್ರ ಗೌಡ ಮತ್ತು ಪ್ರದೋಷ್ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೆ. 7 ಜನರಿಗೆ ಪೂರ್ಣ ಪ್ರಮಾಣದ ಬೇಲ್ ಮಂಜೂರಾಯಿತು ಶುಕ್ರವಾರ. ಅದರಲ್ಲಿ 5 ಜನರ ಬೇಲ್ ಪ್ರಕ್ರಿಯೆಗಳು ಅಂತ್ಯ ಆಗಿದೆ. ಬೇಲ್ ಸಿಕ್ಕಂತಹ ಇನ್ನೂ 2 ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಕಾರಣ ಶ್ಯೂರಿಟಿ ಕೊಡೋರಿಲ್ಲ. 2 ಶ್ಯೂರಿಟಿಯನ್ನ ಕೊಡಬೇಕು ಅನ್ನುವಂಥದ್ದು ಹೈಕೋರ್ಟ್ನ ಷರತ್ತಾಗಿದೆ. ಬೇಲ್ನಲ್ಲಿ ಅದನ್ನ ನಮೂದಿಸಲಾಗಿದೆ. ಬೇಲ್ನ ಪ್ರಮುಖವಾದಂತಹ ಷರತ್ತಾಗಿರೋದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್ನ, ಬೇಲ್ ಸಿಕ್ಕು 3 ದಿನಗಳ ನಂತರದಲ್ಲಿ ಕೊನೆಗೂ ಕೂಡ ಪವಿತ್ರ ಗೌಡಗೆ ಬಿಡುಗಡೆ ಭಾಗ್ಯ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿಂದ ಎಲ್ಲಿಗೆ ಹೋಗ್ತಾರಂತೆ? ಅವರ ನಿವಾಸಕ್ಕೇನಾ? ಎಸ್ ಚೇತನ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಅರುಣ್, ಇದೀಗ ಅಷ್ಟೇ ಒಂದು ಪವಿತ್ರ ಗೌಡ ಪರಪ್ಪನಗರ ಜೈಲಿನಿಂದ ಬಿಡುಗಡೆ ಆಗಿರುವಂತದ್ದು. ಅಂದ್ರೆ ನೈಸ್ ರೋಡ್ ಮುಖಾಂತರ ಅವರು ತೆರಳುತ್ತಿದ್ದಾರೆ. ಆರನಗರ ನಿವಾಸಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂತದ್ದು. ಅಂದ್ರೆ ಬೇಲ್ ಶುಕ್ರವಾರ ಸಿಕ್ಕಿದ್ರು ಕೂಡ 4 ದಿನಗಳ ತಡವಾಗಿ ಅವರು ಇಲ್ಲಿ ಬಿಡುಗಡೆ ಹೊಂದಿರುವಂತದ್ದು. ಯಾಕಂದ್ರೆ ಆದೇಶದ ಪ್ರಕ್ರಿಯೆಗಳು ಸ್ವಲ್ಪ ತಡವಾಗಿತ್ತು. ಹೀಗಾಗಿ ಅದು ಬೇಲ್ ಆದೇಶ ಪ್ರತಿ ಒಂದು ಜೈಲಿಗೆ ತಲುಪೋದಕ್ಕೂ ಕೂಡ ತಡವಾಗಿತ್ತು. ನಿನ್ನೆ 7:30 ಸುಮಾರಿಗೆ ಜೈಲಿನ ಬಿಡುಗಡೆ ಆದೇಶ ಪ್ರತಿ ತಲುಪಿರೋ ಹಿನ್ನೆಲೆಯಲ್ಲಿ ಇದೀಗ ನೈಸ್ ರೋಡ್ ಮುಖಾಂತರ ಪವಿತ್ರ ಗೌಡ ತೆರಳುತ್ತಾ ಇರುವಂತದ್ದು. ಸದ್ಯಕ್ಕೆ ದೇವಸ್ಥಾನದಿಂದ ಹೊರ ಬರ್ತಿದ್ದಂತೆ ತಾಯಿ ಭಾಗ್ಯ ಅವರನ್ನ ತಪ್ಪಿಕೊಂಡು ಅವರು ಕಣ್ಣೀರನ್ನು ಕೂಡ ಹಾಕಿದ್ರು. ಮತ್ತೆ ಆವರಣದಲ್ಲೇ ಇದ್ದಂತಹ ಮುನೇಶ್ವರ ದೇವಸ್ಥಾನ ಏನಿದೆ, ಆ ಒಂದು ಮುನೇಶ್ವರ ದೇವಸ್ಥಾನದ ಬಳಿಯೂ ಕೂಡ ಪೂಜೆಯನ್ನ ಮಾಡಿ ನಿಂಬೆಹಣ್ಣಿನ ಹಾರವನ್ನ ಹಾಕಿ ಅವ್ರ ತಾಯಿ ಪೂಜೆಯನ್ನ ಮಾಡಿದ್ರು. ಆನಂತರ ಮತ್ತೆ ಪವಿತ್ರ ಗೌಡವು ಕೂಡ ಬಂದು ಅಲ್ಲಿ ಜೈಲಿನ ಆವರಣದಲ್ಲಿ ಇದ್ದಂತಹ ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಕೈ ಮುಗಿದು ಇದೀಗ ಹೊರಟಿರುವಂತದ್ದು. ಸದ್ಯಕ್ಕೆ 4 ದಿನಗಳ ಕಾಲ ತಡವಾಗಿ ಪವಿತ್ರ ಗೌಡ ಜೈಲಿನಿಂದ ಫೈನಲಿ ಆಚೆ ಬಂದಿರುವಂತದ್ದು. ಸದ್ಯಕ್ಕೆ ನೈಸ್ ರೋಡ್ ಮುಖಾಂತರ ಅವರು RR ನಗರದ ತಮ್ಮ ನಿವಾಸಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಮಾಧ್ಯಮಕ್ಕೆ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ಪವಿತ್ರ ಗೌಡ ಕೊಟ್ಟಿಲ್ಲ. ಆ ಕಣ್ಣೀರನ್ನ ಹಾಕ್ತಾನೆ ಒಂದು ಜೈಲಿನಿಂದ ಹೊರಗಡೆ ಬಂದು ಇದೀಗ RR ನಗರ ನಿವಾಸಕ್ಕೆ ತೆರಳುತ್ತಿರುವಂತದ್ದು. ಅಂದ್ರೆ ಬೇಲ್ ಸಿಕ್ಕಿ 4 ದಿನ ಆದ್ರೂ ಕೂಡ ರಿಲೀಸ್ ಆರ್ಡರ್ ಆಗಿರ್ಲಿಲ್ಲ. ರಿಲೀಸ್ ಆರ್ಡರ್ ಕಾಪಿ ನಿನ್ನೆ ಆದ್ರೂ ಕೂಡ ಅದು ಜೈಲಿನ ತಲುಪೋದಕ್ಕೆ ಸ್ವಲ್ಪ ತಡ ಆಯ್ತು. ಹೀಗಾಗಿ ಇವತ್ತು ಬೆಳಿಗ್ಗೆ ಕೆಲವೇ ಕ್ಷಣಗಳ ಹಿಂದೆ ಅಂದ್ರೆ ಒಂದು 9:30 ಸುಮಾರಿಗೆ ಅವರು ಬಿಡುಗಡೆ ಆಯಿತು. ಇದೀಗ ತೆರಳುತ್ತಿರುವಂತದ್ದು. ಅರುಣ್, ಓಕೆ ಚೇತನ್, ಮೊನ್ನೆ ಶುಕ್ರವಾರ ಬೇಲ್ ಮಂಜೂರು ಆಗ್ತಾ ಇದ್ದಂಗೆ, ಪೂರ್ಣ ಪ್ರಮಾಣದ ಬೇಲ್ ಸಿಗ್ತಾ ಇದ್ದಂಗೆ ಪವಿತ್ರ ಗೌಡವರ ತಾಯಿ ಮಾಧ್ಯಮಗಳಿಗೆ ಒಂದಿಷ್ಟು ಮಾತನಾಡಿದ್ರು. ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಸಹಜವಾಗಿ ಒಬ್ಬ ತಾಯಿಗೆ ಇದ್ದಂತ ಖುಷಿ ಅದು, ಆ ಭಾವನೆಯನ್ನ ವ್ಯಕ್ತಪಡಿಸಿದ್ರು. ಇವತ್ತಿನ ಸಿಚುವೇಶನ್ ಹೇಗಿತ್ತು ಪವಿತ್ರ ಗೌಡ ಜೈಲಿಂದ ಹೊರಗೆ ಬರ್ತಾ ಇದ್ದಂಗೆ? ಅಂದ್ರೆ ಮೊದಲಿಗೆ ಪವಿತ್ರ ಗೌಡ ರಿಲೀಸ್ ಆಗ್ತಿದ್ದಂತೆ ಅವರ ವಕೀಲರು ಕೂಡ ಬಂದ್ರು. ಮತ್ತೆ ತಾಯಿ ಭಾಗ್ಯ ಏನಿದ್ರೆ ಅವರು ಜೈಲಿನ ಬಳಿ ಬಂದವರೇ ಮೊದಲಿಗೆ ಮಾಡಿದ ಕೆಲಸನೇ ಅವರು ಮುನೇಶ್ವರ ದೇವಸ್ಥಾನ ಏನಿದೆ ಜೈಲಿನ ಆವರಣದಲ್ಲಿರುವಂತಹ ದೇವಸ್ಥಾನಕ್ಕೆ ತೆರಳಿ ಮೊದಲಿಗೆ ನಿಂಬೆ ಹಣ್ಣಿನ ಹಾರವನ್ನ ಹಾಕಿ ಆನಂತರ ಹೂವಿನ ಹಾರವನ್ನ ಹಾಕಿ ಪೂಜೆಯನ್ನ ಮಾಡಿ ಕೈ ಮುಗಿದ್ರು.
ಆ ನಂತರ ಏನು ಪವಿತ್ರ ಗೌಡ ಸ್ಟೇಷನ್ಗೆ ಹೋಗಿ ಅಂದ್ರೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕೆಲವೊಂದಷ್ಟು ಪ್ರೊಸೀಜರ್ಗಳು ಇರ್ತವೆ. ಅಂದ್ರೆ ಯಾರೇ ಜೈಲಿನಿಂದ ಬಿಡುಗಡೆ ಆದ್ರೂ ಒಂದಷ್ಟು ಪ್ರೊಸೀಜರ್ಗಳು ಇರ್ತವೆ. ಆ ಒಂದು ಪ್ರೊಸೀಜರ್ ಅನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂತೆ ತಾಯಿಯನ್ನ ತಪ್ಪಿಕೊಂಡು ಪವಿತ್ರ ಗೌಡ ಕಣ್ಣೀರನ್ನ ಹಾಕಿರುವಂತದ್ದು, ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಅಲ್ಲೇ ಜೈಲಿನ ಆವರಣದ ಬಳಿಯೇ ಅವರ ಸಂಬಂಧಿ ಒಂದು ಈಡುಗೈಯನ್ನು ಕೂಡ ಒಡೆದು ಇದೀಗ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗ್ತಿರುವಂತದ್ದು. ಸದ್ಯಕ್ಕೆ RR ನಗರ ನಿವಾಸಕ್ಕೆ ತೆರಳುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಹಜವಾಗಿ ತಾಯಿಯಾದವ್ರಿಗೆ ಮಕ್ಕಳು ಈ ರೀತಿಯಾದಾಗ ಬಿಡುಗಡೆ ಆದಾಗ ಸಹಜವಾಗಿ ಖುಷಿ ಇದೆ. ಆ ಸಹಜ ಖುಷಿ ಪವಿತ್ರ ಗೌಡ ಅವರ ತಾಯಿಯ ಮುಖದಲ್ಲಿ ಎಸ್, ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್ಗೆ. ಗಮನಿಸ್ತಾ ಇದ್ದೀವಿ, ಪವಿತ್ರ ಗೌಡ ಜೈಲಿಂದ ಹೊರಗೆ ಬರ್ತಾ ಇದ್ದಂಗೆ ಜೈಲಿನ ಆವರಣದಲ್ಲೇ ಇದ್ದಂಥ ಮುನೇಶ್ವರ ದೇವಸ್ಥಾನ ಅಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಿರೋದು. RR ನಗರದ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.